ಹೆದ್ದಾರಿ ಸರ್ವಿಸ್ ರಸ್ತೆಗಳಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದ ಬೈಕ್ ಸವಾರರು ಹೈರಾಣಾಗಿರುವಂತಹ ಘಟನೆ ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದಿದೆ. ರಸ್ತೆ ಚಿಪ್ಪಿಂಗ್ ಕೆಲಸಕ್ಕೆ ರಸ್ತೆಯನ್ನ ಕೆರೆದು ಹೋಗ್ತಾರೆ. ವಾರ ಕಳೆದರೂ ಕೂಡ ಡಾಂಬರ್ ಅನ್ನ ಹಾಕೋದಿಲ್ಲ. ಇದರಿಂದ ರಸ್ತೆಗಳಲ್ಲಿ ಬೈಕ್ ನಿಯಂತ್ರಣ ತಪ್ಪಿ ಅಪಘಾತಗಳು ಸಂಭವಿಸ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 3 ದಿನಗಳ ಹಿಂದೆಯಷ್ಟೇ ಹಿರಿಯ ರಂಗಭೂಮಿ ಕಲಾವಿದರಾದ ಕೃಷ್ಣಮೂರ್ತಿ ಅನ್ನುವಂತಹ ವ್ಯಕ್ತಿಯೊಬ್ಬರು ಅಪಘಾತದಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಇಷ್ಟಾದರೂ ಕೂಡ ಎಚ್ಚೆತ್ತುಕೊಳ್ಳದೆ ಡಾಂಬರ್ ಹಾಕದೆ ಇನ್ನೂ ಕೂಡ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಹೆದ್ದಾರಿ ಪ್ರಾಧಿಕಾರದ ಬಳಿಯಲ್ಲಿ ಜನರ ಜೀವಕ್ಕೆ ಬೆಲೆನೇ ಇಲ್ಲದಂತಾಗಿದೆ. ಅವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಆಡಿದ್ದೆ ಆಟ ಅನ್ನುವಂತಾಗಿದೆ. ಸರ್ಕಾರದ ನಿಯಮಗಳಿಗೆ ಕಿಂಚಿತ್ತೂ ಕೂಡ ಬೆಲೆ ಕೊಡ್ತಿಲ್ಲ. ಕಾಂಟ್ರಾಕ್ಟರ್ ಹಾಗೂ ಅಧಿಕಾರಿಗಳ ವಿರುದ್ಧ ವಾಹನ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದೂ ಅಲ್ಲದೆ ಸಾವನ್ನಪ್ಪಿದ ರಂಗ ಕಲಾವಿದರ ಜೀವಕ್ಕೆ ಯಾರು ಹೊಣೆ ಆಗ್ತಾರೆ, ಅವರ ಕುಟುಂಬದ ಪರಿಸ್ಥಿತಿ ಏನು ಅಂತಲೂ ಕೂಡ ಸಾರ್ವಜನಿಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಇಲ್ಲಿ ಒಂದು ನೋಟಿಸ್ ಬೋರ್ಡ್ ಇರಲ್ಲ, ಏನಿಲ್ಲಲ್ಲ, ಬಂದು ಬರ್ತಾರೆ, ರೋಡ್ ಕೆರಿತಾರೆ, ಹೋಯ್ತಾ ಇರ್ತಾರೆ. ಆ ರೋಡ್ ಕೆರೆದು ನೋಡಿ ಗ್ರಿಪ್ ಸಿಗಲ್ಲ. ಹೆಂಗಾಗಿದೆ ಈಗ 2 ವೀಲರ್ ನೀವೇ ನೋಡ್ರಿ, 2-3 ಜನ ಗ್ರಿಪ್ ಇಲ್ದಂಗೆ ಫ್ಯಾಮಿಲಿ ಹೆಂಗೆ ಹ್ಯಾಂಡ್ಲ್ ಅಲ್ಲಾಡ್ತು ಅಂತ. ಮೊನ್ನೆ ಕೂಡ ಹಿಂಗೆ ಬತ್ತಾ ಒಬ್ರು ಹ್ಯಾಂಡ್ಲು ಅಲ್ಲಾಡ್ತು, ಅದು ಕ್ಯಾಂಟ್ರಿಗೆ ಟಚ್ ಆಗಿ ಪಾಪ ಜೀವನೇ ಕಳ್ಕೊಂಡ್ರು ಅವರು. ಹಿಂಗೆ ಇವ್ರು ಏನ್ ಮಾಡ್ತಾರೆ, ಇಲ್ಲಿ ನೋಡಿ, ಇಲ್ಲಿ ಏನ್ ಕಾಮಗಾರಿ ಮಾಡ್ತಾ ಇರ್ತಾರೆ, ಅದಕ್ಕೆ ಬೋರ್ಡ್ ಹಾಕ್ಬೇಕು. ಯಾವುದೇ ನೋಟಿಸ್ ಬೋರ್ಡ್, ಒಂದೇ ಒಂದು ನೋಟಿಸ್ ಬೋರ್ಡ್ ಇದೆಯಾ ನೋಡಿ? ಏನು ನೋಟಿಸ್ ಬೋರ್ಡ್ ಇರಲ್ಲ. ಡೈಲಿ ಜನ ಹೆಂಗ್ ಬರ್ಬೇಕು ಹಂಗ್ ಬರ್ತಾ ಇರ್ತಾರೆ. ಹಂಗ್ ಬಂದಿದ ತಕ್ಷಣ ಏನ್ ಮಾಡ್ತಾರೆ, ಇಲ್ಲಿ ಇವ್ರು ರೋಡ್ ಕೆರೆದ್ಬಿಟ್ಟು ಹೋಗಿರ್ತಾರೆ. ರೋಡ್ ಕೆರೆದಿದ ತಕ್ಷಣ ಜನಕ್ಕೆ 2 ವೀಲರ್ ಗ್ರಿಪ್ ಸಿಗಲ್ಲ, ಬಿದ್ಬಿಟ್ಟು ಜೀವ ಕಳ್ಕೊತಾರೆ. ಈ ಜೀವಕ್ಕೆಲ್ಲ ಹೊಣೆ ಯಾರು ಸರ್? ಇಲ್ಲಿ ಏನೇ ಒಂದು ಕಾಮಗಾರಿ ಮಾಡಬೇಕು ಅಂತಂದ್ರೆ ಒಂದು ನೋಟಿಸ್ ಬೋರ್ಡ್ ಆಗ್ಲಿ, ಅದ್ ಏನ್ ಕಾಮಗಾರಿ ಮಾಡ್ತಿದೀವಿ ಅಂತ ನೋಟಿಸ್ ಬೋರ್ಡ್ ಹಾಕ್ಬೇಕು. ಯಾವ್ದಾರ ಒಂದೇ ಒಂದು ನೋಟಿಸ್ ಬೋರ್ಡ್, ರೆಡ್ ಅಲರ್ಟ್ ಏನೂ ಹಾಕಿಲ್ಲ. ಇಲ್ಲಿ ಜನದ ಜೀವಗಳಿಗೆ ಬೆಲೆನೇ ಇಲ್ಲ ಸರ್. ಇಲ್ಲಿ ಈ ಹೈವೇಗಳಲ್ಲಿ ಅಥಾರಿಟಿ ಏನ್ ಬರುತ್ತೆ, ಇವ್ರಿಗೆ ಜನದ ಜೀವಗಳಿಗೆ ಬೆಲೆನೇ ಇಲ್ಲ. ಅದರಲ್ಲೂ 2 ವೀಲರ್ ಅಲ್ಲಿ ಯಾರು ಬರ್ತಾರೆ ಪಾಪ, ತುಂಬಾ ಗ್ರಿಪ್ ಇಲ್ದಿರಂಗ್ ಬಂದು ತುಂಬಾ ಜನ ಜೀವ ಕಳ್ಕೊತಾರೆ, ಸತ್ತೋತಾರೆ. ಅದಕ್ಕೇನು ಆ ಜೀವಗಳಿಗೆ ಬೆಲೆನೇ ಇಲ್ಲ ಸರ್. ಒಂದೇ ಒಂದು ನೋಟಿಸ್ ಬೋರ್ಡ್ ಆಗ್ಲಿ, ಒಂದೇ ಒಂದು ಏನಾದ್ರು ಎಂಟ್ರೆನ್ಸ್ ಹಿಂಗೆ ಕಾಮಗಾರಿ ಮಾಡ್ತಿದೀವಿ ಅಂತ ಒಂದು ಎಲ್ಲೋ ಬೋರ್ಡ್ ಆಗ್ಲಿ, ಇವ್ರು ಏನೂ ಇಡಲ್ಲ ಸರ್. ಫುಲ್ ರೋಡ್ ಕೆರೆದು ಬಿಡ್ತಾರೆ. ಅವ್ರನ್ನ ಹೇಳೋರು ಯಾರು, ಕೇಳೋರು ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ. ಈಗ ಏನೇ ಸರ್ಕಾರದ ಆದೇಶದ ಪ್ರಕಾರನೇ ಸರ್, ಏನೇ ಮಾಡಿದ್ರು ಅದಕ್ಕೊಂದು ಆ ಕಾಮಗಾರಿಗೆ ದುಂದು ವೆಚ್ಚ ಏನು ಎಲ್ಲ ಬೋರ್ಡ್ ಹಾಕ್ಬೇಕು. ಇವ್ರು ಏನು ಬೋರ್ಡ್ ಹಾಕಲ್ಲ ನೋಡಿ. ಏನಾದ್ರು ಒಂದೇ ಒಂದು ರೆಡ್ ಬೋರ್ಡ್ ಆಗ್ಲಿ, ಎಲ್ಲೋ ಬೋರ್ಡ್ ಆಗ್ಲಿ, ಏನಾದ್ರು ಒಂದಿದ್ಯಾ ನೋಡಿ? ಟ್ರಾಫಿಕ್ ಅವ್ರದ್ದು ಏನಿದ್ರು ಅವರು ದುಡ್ಡು ವಸೂಲಿ ಮಾಡಿದಷ್ಟೇ ಸರ್. ಟ್ರಾಫಿಕ್ ಪೊಲೀಸ್ ಅವ್ರು ನಿಂತ್ಕೋತಾರೆ, ಅಲ್ಲಿ ಮೊನ್ನೆ ಟೋಲ್ ಹತ್ರ ನಿಂತ್ಕೊಂತಾರೆ. ಅವ್ರದ್ದೇನಿದ್ರು ಯಾರು ಹೆಲ್ಮೆಟ್ ಹಾಕಿಲ್ಲ, ಯಾರು ಇದಾಕಿಲ್ಲ, ಅವ್ರಿಗೆ ದುಡ್ಡು ಕಿತ್ಕೊಳ್ಳೋದಷ್ಟೇ ಕೆಲಸ. ಅವರು ಈ ತರದ್ರ ಬಗ್ಗೆ ಯಾರಿಗೂ ಒಬ್ಬ ಪೊಲೀಸ್ ಅಧಿಕಾರಿ ಇವತ್ತಿನವರೆಗೂ ಇಡೀ ನೆಲಮಂಗಲದಲ್ಲಿ ಆಕ್ಸಿಡೆಂಟ್ ಇಂದ ಇಷ್ಟು ಜೀವ ಹೋಗಿದೆಯಲ್ಲ, ಯಾರಾದರೂ ಒಬ್ಬ ಪೊಲೀಸ್ ಅಧಿಕಾರಿ ಇದ್ರ ಬಗ್ಗೆ ಏನಾದ್ರು ಕ್ರಮ ಕೈಗೊಂಡಿದ್ದಾರಾ? ಅಟ್ಲೀಸ್ಟ್ ಒಂದು ಮನವಿಯನ್ನು ಕೊಟ್ಟಿದ್ದಾರಾ? ಅಟ್ಲೀಸ್ಟ್ ಒಂದು ಮೌಖಿಕ ಹೇಳಿಕೆ ಹೇಳಿದಾರಾ? ಜನದ ಜೀವಗಳಿಗೆ ಬೆಲೆನೇ ಇಲ್ದಿರೋಂಥ ಏಕೈಕ ಹೈವೇ ಅಂತಂದ್ರೆ ನೋಡಿ ಇದು ನಮ್ಮ ನೆಲಮಂಗಲದಲ್ಲಿ. ಜನದ ಜೀವಕ್ಕೆ ಬೆಲೆನೇ ಇಲ್ಲ ಸರ್. ನಿರ್ವಹಣೆ ಅನ್ನೋದು ಸರ್ ಬೇಸಿಕ್ ಕಾಮನ್ ಸೆನ್ಸ್ ಅಲ್ವಾ ಸರ್? ಏನೇ ಒಂದು ಕಾಮಗಾರಿ ನಡೆದ್ರು ಬೇಸಿಕ್ ಕಾಮನ್ ಸೆನ್ಸ್ ಅದು. ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ಒಂದು 200-300 ಮೀಟರ್ ಅಲ್ಲಿ ಮುಂದೆ ಕಾಮಗಾರಿ ನಡೀತಾ ಇದೆ, ನಿಧಾನವಾಗಿ ಚಲಿಸಿ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕೋಂಥದ್ದು ಬೇಸಿಕ್ ಕಾಮನ್ ಸೆನ್ಸು. ಇಲ್ಲಿ ಕಾಂಟ್ರಾಕ್ಟರ್ ಆಗ್ಲಿ, ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೇ ಆಗ್ಲಿ, ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗ್ಲಿ, ಯಾರಾದ್ರೂ ಒಬ್ರು ಇಲ್ಲಿವರೆಗೆ ನೆಲಮಂಗಲ ಇಡೀ ಭಾರತದಲ್ಲೇ ಹೈಯೆಸ್ಟ್ ಆಕ್ಸಿಡೆಂಟ್ ಆಗುವಂತ ಒಂದು ತಾಲೂಕು ಅಂದ್ರೆ ನೆಲಮಂಗಲ ತಾಲೂಕು ಸರ್. ಇದೇ ಮೂಲ, ನೆಲಮಂಗಲನೇ ಮೂಲ. ಎಷ್ಟೋ ಈಗ ನೀವು ಶನಿವಾರ ಬಂತು ಅಂತಂದ್ರೆ ಮಾಧ್ಯಮದಲ್ಲೇ ಹಲವಾರು ಸಲ ನೀವೇ ಪ್ರಸಾರ ಮಾಡಿದ್ದೀರಾ. 4 ಕಿಲೋಮೀಟರ್ 5 ಕಿಲೋಮೀಟರ್ 8ನೇ ಮೈಲಿವರೆಗೂ ಟ್ರಾಫಿಕ್ ಜಾಮ್ ಆಗ್ತದೆ ಶನಿವಾರ ಭಾನುವಾರ ಬಂತು ಅಂತಂದ್ರೆ. ಅದರಲ್ಲಿ ಕಾಮಗಾರಿ ಸ್ಲೋ ಕಾಮಗಾರಿ ಬೇರೆ, ಅದಕ್ಕೆ ನೋಟಿಸ್ ಬೋರ್ಡ್ ಇಲ್ಲದೆ ಇರೋದು, ಯಾವುದೇ ಒಂದು ಸೂಚನಾ ಫಲಕ ಇಲ್ಲದೆ ಇರೋದು ಬೇರೆ. ಜನಕ್ಕೆ ಜೀವ, ಟ್ರಾಫಿಕ್ ಸಮಸ್ಯೆ ಇಲ್ದೇನೋ ಜನ ತಮ್ಮ ಜೀವಗಳನ್ನು ಕಳ್ಕೋಬೇಕು. ರೋಡ್ ಟ್ಯಾಕ್ಸ್ ಕಟ್ತಾರೆ, ಟೋಲ್ ಕಟ್ತಾರೆ, ಆದ್ರೂ ತಮ್ಮ ಜೀವನ ಫ್ರೀಯಾಗಿ ಕೊಡ್ತಾರೆ ರೋಡಿಗೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.